ಅಮ್ಮ, ನೀ ಶ್ರೀಕೃಷ್ಣ ಪಾರಿಜಾತ ಹಾಡ ಹಾಡ್ತೀಯಲ್ಲ, ಅದ್ರ ಅರ್ಥ ಏನು? ಆಮೇಲೆ ಅದ್ರ ಹಾಡ ಹಾಡಲ್ಲ ಅದು ಅರ್ಥ ನೋಡುವ. ಕೃಷ್ಣ ದೇವಲೋಕದಿಂದ ಒಂದು ಹೂವು ತಂದು ರುಕ್ಮಿಣಿ ಕೊಡ್ತಾನೆ. ಅದು ಏನು ಮಾಡ್ತಾಳಕಿ, ರುಕ್ಮಿಣಿ ತಗೋತಾಳ. ಅದು ನಾರದ ನೋಡ್ತಾನೆ. ನಾರದ ನೋಡಿ ಹೋಗಿ ಸತ್ಯಭಾಮ ಹೇಳ್ತಾನೆ, ರುಕ್ಮಿಣಿಗೆ ಒಂದು ಹೂವು ತಂದು ಕೊಟ್ಟಾನ ಕೃಷ್ಣ ಅಂತ ಹೇಳಿ. ನೀ ರುಕ್ಮಿಣಿಗೆ ತಂದು ಕೊಟ್ಟು ನನಗೆ ತಂದು ಕೊಟ್ಟಿಲ್ಲ ಅಂತ ಹೇಳಿ ಸತ್ಯಭಾಮ ಶಟ್ಕೊಂಡು ಕೊಡ್ತಾಳ. ಆವಾಗ ಕೃಷ್ಣ ಬಂದು ಆಕೆಗೆ ಸಮಾಧಾನ ಮಾಡಿ, ನೀನು ಹೂವು ಆಯ್ಕ ಗಿಡನೇ ತಂದು ಕೊಡ್ತೀನಿ ಅಂತ ಹೇಳಿ ತಂದು ಕೊಡ್ತಾನ. ಇದು ಅರ್ಥ, ಇದ್ರದೇ ಹಾಡೋದು. ಹೌದೇನ? ಹಾಡ ಹಾಡೇ ಬಿಡುವಲ್ಲ. ಯದಕುಲೇಶನ ಚೆಲುವ ಪದಕಧಾರನೆ, ಮುದದಿ ನಮಿಸುವೆ ಕೃಷ್ಣಗೆ ವಂದನೆ ಪೇಳುವೆ. ದ್ವಾರಮತಿಯಲ್ಲಿ 16,108 ಸ್ತ್ರೀಯರಾಳುತ್ತಿದ್ದನು. ಅಜನಪಿತನೆಂದು ಕೃಷ್ಣಗೆ ಭಜನ ಮಾಡುತ್ತಾ, ತ್ರಿಜಗವಂದಿತಾನೆಂದು ಸುಖ ಪೇಳಿದ. ಇಷ್ಟು ಲೋಕವ ಸಮ ಸೃಷ್ಟಿ ಇರುವುದು, ಕೃಷ್ಣರಾಯರಿಗೆ ಹೂವು ಕೊಟ್ಟ ನಾರದ. ಹೋಗಿ ನಾರದ ಸಾಗಿ ಸತ್ಯಭಾಮೆಗೆ, ಇಲ್ಲಿ ಸುದ್ದಿಯ ಅಲ್ಲಿ ಹೇಳಿದ. ಹೇಳಿದಾಕ್ಷಣ ಕೇಳಿ ಭಾಮೆ ಮುನಿದಳು, ತಾಳಲಾರದೆ ಮನವಗಾಸಿಗೊಂಡಳು. ಎದ್ದು ಕುಳಿತಳು ಭಾಮೆ ಹೊತ್ತು ಮಂಚವ, ಬಿದ್ದು ಬೆವೆತಳು ಆಸೆ ಪದ್ಮಮುಖಿಯಳು. ವಜ್ರದುಂಗುರ ಚೆಲುವೆ ಹೆಜ್ಜೆ ಸರಪಳಿ, ಗುಜರ ಪೆಟ್ಟಿಗೆ ಹೆಜ್ಜೆ ಹೆಜ್ಜೆ ಒಗೆದಳು. ನಲ್ಲ ಕೃಷ್ಣನು ರುಕ್ಮಿಣಿಗೆಲ್ಲಿ ದೊರೆತನು, ಯಾರಿಗೆ ಹೇಳಲಿ ಘೋರ ಮನದ ತಾಪವ. ಗರುಡನೇರಿದ ಸ್ವಾಮಿ ಮನೆಗೆ ಬಂದನು, ಒಳಗೆ ಬಂದನು ಸತಿಯ ಸುಳಿವು ಕಾಣದೆ. ದಿಕ್ಕು ದಿಕ್ಕಿಗೆ ನಿನ್ನ ವಸ್ತ್ರ ಬಿದ್ದಿದೆ, ಮಿತ್ರೆ ಮಣಿಯಳೆ ಮತ್ತೆ ಜನರಿಗಂದರು. ಹರಿದ ಹಾರವ ತೆಗೆದು ಕೊರಳಿ ಹಾಕಿದ, ತುರುಗು ಕಟ್ಟಿದ ಕರದಿ ಕಂಕಣ ಬಿಡಿಸಿದ. ಸಾಕು ನಡಿ ನಡಿ ಸಲಿ ಸವತಿ ಮನಿ ಕಡಿ, ಅನೇಕ ಪ್ರೀತಿಗಳು ನಮಗೇಕೆ ಎಂದಳು. ಒಂದು ಹೂವಿಗೆ ಭಾಮೆ ಇಂದು ಮುನಿದರೆ, ಪಾರಿಜಾತದ ಮರವ ತಂದು ನಿಲ್ಲಿಸುವೆ. ಪಾರಿಜಾತದ ಕಥೆಯ ಕೇಳಿದವರಿಗೆ, ಸ್ವಾಮಿ ಒಲಿವನು ವೆಂಕಟೇಶ ಒಲಿವನು, ಸ್ವಾಮಿ ಒಲಿವನು ವೆಂಕಟೇಶ ಒಲಿವನು. ಕೃಷ್ಣಾರ್ಪಣ ಮಸ್ತ್. ಮಸ್ತಿತ್ತಮ್ಮ. ಥ್ಯಾಂಕ್ ಯು ಸೋ ಮಚ್.